ಅದು ಕ್ರಿಸ್ತ ಶಕ 630 634ರ ಸಮಯ. ಉತ್ತರ ಪತೇಶ್ವರನಾದ ಹರ್ಷವರ್ಧನನು ತನ್ನ ಉತ್ತರದ ದಿಗ್ವಿಜಯಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದ ದಿಕ್ಕಿಗೆ ವಿಸ್ತರಿಸಲು ಯೋಚಿಸಿದ. ಅದಕ್ಕಾಗಿ ಅವನು ದಕ್ಷಿಣ ಪತೇಶ್ವರನಾದ ಇಮ್ಮಡಿ ಪುಲಕೇಶಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದನು. ಹರ್ಷನು 6000 ಗಜಪಡೆಯೊಂದಿಗೆ ನರ್ಮದಾ ನದಿ ತೀರದ ಬಳಿ ಬಂದನು. 2 ಸೇನಾಪಡೆಗಳು ನರ್ಮದಾ ನದಿ ದಂಡೆಯ ಮೇಲೆ ಮುಖಾಮುಖಿಯಾದವು. ಯುದ್ಧವು ಭೀಕರವಾಗಿ ನಡೆಯತೊಡಗಿತು. ರಣರಂಗದಲ್ಲಿ ಪುಲಕೇಶಿಯ ಸೈನ್ಯ ಮೇಲುಗೈ ಸಾಧಿಸಿತು. ಹರ್ಷನ ಹರ್ಷ ಹರಿಹೋಯಿತು. ಸೋತ ಹರ್ಷವರ್ಧನ ಪುಲಕೇಶಿಗೆ ಪರಮೇಶ್ವರ ಎಂದು ಕರೆದನು. ನರ್ಮದಾ ನದಿಯು ಇಬ್ಬರ ಗಡಿಭಾಗವಾಯಿತು. ಇದನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಬರೆದನು. ಯುದ್ಧವನ್ನು ಕಣ್ಣಾರೆ ಕಂಡ ವಿದೇಶಿಗ ಹುಯೆನ್ ಸಂಗ್ ತನ್ನ ಸಿಇಯು ಕಿ ಗ್ರಂಥದಲ್ಲೂ ಈ ನರ್ಮದಾ ನದಿಯ ಕಾಳಗದ ಬಗ್ಗೆ ಉಲ್ಲೇಖಿಸಿದ್ದಾನೆ.